ಸಂತೋಷನ ಪರಿಚಯ ಆಗಿದ್ದು ನಮ್ಮ ಜಯರಾಮ್ ಸರ್ ಕಡೆಯಿಂದ. ಇವರಲ್ಲಿ ಒಂದು ಒಳ್ಳೆ ಗುಣ ಏನಂದ್ರೆ ನೆಗೆಟಿವ್ ಇಲ್ಲದಂತ ವ್ಯಕ್ತಿ ಇವರು, ಫುಲ್ ಪಾಸಿಟಿವ್. ಮೊನ್ನೆ 4 ದಿವಸದಿಂದ ಫೋನ್ ಮಾಡಿದ್ರು, ಧನುಷ್ ಅಣ್ಣ 15ನೇ ತಾರೀಕು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ, ದಯವಿಟ್ಟು ಬನ್ನಿ ಅಂತ. ನಾನು ಇಮಿಡಿಯೇಟು ಜಯರಾಮ್ ಸರ್ ಫೋನ್ ಮಾಡಿದೆ. ಅಲ್ಲ ಬಾಸ್, 15ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ, ಇನ್ನು ಸಾಂಗ್ಸ್ ರೆಡಿ ಆಗಿಲ್ಲ. ಜಸ್ಟ್ ಅವ್ರ ಹತ್ರ ಒಂದು 4 days ಆಗಿತ್ತು ಎ ಟಿ ರವಿ ಸರ್ ಹತ್ರ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾಯಿತು, ಬರೀ ರಫ್ ಟ್ರ್ಯಾಕ್ ಅಷ್ಟೇ ಆಗಿದ್ದು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರದ್ದೇನೋ ಪಾಪ ಪರ್ಸನಲ್ ಕೆಲಸ ಇತ್ತು, ಅವ್ರು ಹೊರಗಡೆ ಇದ್ರು. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಅಲ್ಲ ಬಸ್ ಇರೋದು 4 ದಿನ ಟೈಮು, ಹೆಂಗೆ ಸಾಧ್ಯ ಅಂತ. ಆಮೇಲೆ ಅವ್ರವ್ರು ಏನೋ ತಲೆ ಕೆಡಿಸ್ಕೊಂಡಮ್ಮ ಆಗುತ್ತೆ ಅಂತ. ಮತ್ತು ಇವ್ರಿಗೆ ಫೋನ್ ಮಾಡಿ ನಾನು ಫಾಲೋಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಆಗುತ್ತೆ 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 ಅಂತ ಹೇಳ್ತಿದ್ರು. ಬಟ್ ನಾನು ಹೇಳೋದೇನೆಂದರೆ ಸಕ್ಸಸ್ ಫೇಲ್ಯೂರ್ ಸೆಕೆಂಡರಿ, ಬಟ್ ನಾವೇನೋ ಒಂದು ಟ್ರೈ ಮಾಡ್ತೀವಿ ಗೊತ್ತಾ, ಅದೇ ಒಂದು ನಮ್ಮ ಸಕ್ಸಸ್ಸು. ಸೊ ಅದರಲ್ಲಿ ಸಂತೋಷನ ಗೆದ್ದಿದ್ದಾರೆ. ಸಂತೋಷನ ನಿಮ್ಗೆ ಆಲ್ ದ ಬೆಸ್ಟು. ನೆಕ್ಸ್ಟು ಹೀಗೆ ನಿಮ್ಮ ಕಾರ್ಯ ಮುಂದುವರಿಲಿ. ಆಲ್ ದ ಬೆಸ್ಟ್ ಅಣ್ಣ. ಸರ್ ಇಬ್ರು ಕೊಡಿ ದಡಿನ ಕಿತ್ತಾಗ್ಲಿ. ಇಬ್ರು ಮಾತಾಡ್ಬೇಕು, ಮಾತಾಡಿ. ಇರಿ ಧನುಷ್ ಒಟ್ಟೆ. ಥ್ಯಾಂಕ್ ಯು. ಹುಡುಗರು ಫಾಸ್ಟ್ ಇದ್ದಾರೆ. ನಮಸ್ತೆ. ಐ ಥಿಂಕ್ ನನ್ಗೆ ಭದ್ರಾವತಿ ಎಷ್ಟು ಜನ ಇದಾರೆ ಅಂತ ಗೊತ್ತಾಗ್ತಿಲ್ಲ, ನೋಡಕ್ಕೆ ಥ್ಯಾಂಕ್ ಯು. ನಮ್ಮೂರ್ನವ್ರು ನೋಡೋದೇ ಒಂದು ಸಂತೋಷ. ಇವತ್ತೆಲ್ಲ ಭದ್ರಾವತಿಯವ್ರು ಸೇರ್ಕೊಂಡಿದ್ದೀವಿ, ಎಲ್ಲರೂ ಅವ್ರವ್ರ ಗ್ರೂಪು ಅಂತ ಎಲ್ಲ ಹೇಳ್ಕೊಳ್ತಾರೆ, ಬಟ್ ಯಾರ್ದು ಅಂತ ಹೆಸರು ಹೇಳಲ್ಲ. ಆದರೆ ಇವತ್ತು ಸತ್ಯ ಹೇಳ್ತೀವಿ, ನಮ್ಮದು ಅಂತ ಒಂದು ಗ್ರೂಪ್ ಆಗಿದೆ ಇವಾಗ, ಭದ್ರಾವತಿ ಗ್ರೂಪು. ಜಯರಾಮಣ್ಣ, ಸಂತೋಷಣ್ಣ, ನಾನು, ಚಂದ್ರಣ್ಣ, ದಿನೇಣ್ಣ, ಆಮೇಲೆ ಪ್ರೊಡ್ಯೂಸರು ಅರುಣ್, ಎಲ್ಲರದ್ದು ನಮ್ಮ ಭದ್ರಾವತಿದು ಒಂದು ಟೀಮ್ ಆಗಿದೆ ಅಂತೇಳಿ ಅನ್ಕೊತೀನಿ. ಯಾಕಂದ್ರೆ ಗೊತ್ತಿರಲಿಲ್ಲ ನಮ್ದು ಒಂಥರ ಭದ್ರಾವತಿಯಲ್ಲಿ ಆದ್ರೂ ಇದನ್ನು ಎಲೆಮರೆ ಕಾಯಿ ಥರ ಇದ್ರು, ಯಾರು ಗೊತ್ತೇ ಇರಲಿಲ್ಲ. ನಮ್ಮ ಪಡಿಗೆ ನಾವು, ಅವ್ರ ಪಡಿಗೆ ಅವರು ಅಂತ ಇದ್ವಿ. ಆದರೆ ಈ ಸಂತೋಷಣ್ಣ ಅಂತ ಬಂದ ಮೇಲೆ ಇದಕ್ಕೆ ಮೂಲ ಕಾರಣ ಜಯರಾಮ್ ಸರ್. ಜಯರಾಮ್ ಸರ್ ನಮ್ಮ ಒಂದು ಅಡ್ಡ ಇದೆ. ಸಾರ್ ಹೇಳ್ದಂಗೆ, ನಿರ್ಮಾಪಕರು ಹೇಳ್ದಂಗೆ ಗಾಂಧಿನಗರ ಕಷ್ಟ ಅಂತ ಹೇಳ್ತಾರೆ. ಸೊ ಗಾಂಧಿನಗರ ಕಷ್ಟನೇ, ಅದಕ್ಕೆ ನಾವು ಗಾಂಧಿನಗರನ ನಾಗರಬಾವಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ನಾಗರಬಾವಿಗೆ ಶಿಫ್ಟ್ ಮಾಡಿದ್ದಕ್ಕೋಸ್ಕರನೇ ಇವತ್ತು ಇಂಥ ಒಂದು ಪ್ರತಿಭೆ ಇವತ್ತು ಬೆಳಿಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾಗರಬಾವಿದ ಪವರ್ ಇದೆ. ಇವತ್ತು ಜಯರಾಮಣ್ಣನ ಕಡೆಯಿಂದ ಇವತ್ತು ಸಂತೋಷಣ್ಣ ಇವತ್ತು ಸಾಂಗ್ ಬರ್ತಿದ್ದಾರೆ. ಎಲ್ಲ ಸಾಂಗು ಚೆನ್ನಾಗಿದೆ. ಆದ್ರೆ ಈ ಪೆಂಡಾ ಸಾಂಗ್ ಹೆಂಗ್ ಬಂತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ಪೆಂಡಾ ಸಾಂಗ್ ಹೆಂಗ್ ಬಂತು ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. ಪೆಂಡಲ್ ಸಾಂಗ್ ಅವರೇ ಪೆಂಡಲ್ ಹಾಕೋದು, ಬಟ್ ಪೆಂಡಾ ಸಾಂಗ್ ಹೆಂಗ್ ಬಂತು ಅನ್ನೋ ಕಾರಣ ಸಿನಿಮಾ ನಿರ್ದೇಶಕ ನಾನು, ನನ್ನ ಕತೆ ನಾನು ಹೇಳಿದೆ. ಆ ಸಾಂಗಿಗೆ, ಪೆಂಡಲ್ ಸಾಂಗಿಗೆ ಕೊಟ್ಟಿದ್ದು ಐಡಿಯಾ ನಮ್ಮ ಅರುಣ್ ಅವರು. ಇದೇ ಕಾಮಧೇನು ಹೋಟ್ಲ್ ಹತ್ರ ನನ್ನ ಸಿನಿಮಾಕ್ಕೆ ಹಿಂಗಿದೆ ಗೆಳೆಯ ಹಿಂಗೆ ಅಂತ ಹೇಳಿದಕ್ಕೆ ಒಂದು ಸಾಂಗ್ ಬರೆದ್ರು. ಇವಾಗ ಹೋದ್ರು ರಾತ್ರಿ ಒಂದು 7-7:30 ಆಗಿತ್ತೇನಪ್ಪ ಭವಿಷ್ಯ. 7:30 ಹೋಗ್ಬಿಟ್ಟು ನನಗೆ ವಾಟ್ಸಪ್ ಮಾಡಿದ್ರು, ಅಣ್ಣ ಕಳ್ಸಿದೀನಿ ನೋಡಿ ಅಣ್ಣ ಅಂತೇಳಿ. ಆ್ಯಕ್ಚುಲಿ ಇವನಿಗೆ ಬರ್ದಿದ್ದು ಸಾಂಗು, ನಾನು ಅದನ್ನ ಕದ್ದೆ. ಅಪ್ಪ ನನ್ನ ಸಿನಿಮಾಗೆ ಬೇಕಣ್ಣ, ನನ್ನ ಸಿನಿಮಾದಲ್ಲಿ ನೆಕ್ಸ್ಟ್ ಶೂನ್ಯ ಮಾಸ ಮುಗಿದ್ಮೇಲೆ ನಮ್ಮೂರು ಬದಿ ಗೊತ್ತು ನಿಮಗೆ, ಮಳೆ ಜಾಸ್ತಿ ಇದೆ ಎಲ್ಲರಿಗೂ. ಸೊ ಆ ಮಳೆಗಾಲ ಮುಗಿದ್ಮೇಲೆ ಭದ್ರಾವತಿಯಲ್ಲಿ ಶೂಟಿಂಗ್ ಇದೆ. ಆ ಶೂಟಿಂಗಿಗೆ ನನಗೆ ಆ ಸಾಂಗ್ ಬೇಕಿತ್ತು ಅಂತೇಳಿ ಇವನ ಹತ್ರ ನಾನು ಗಲಾಟೆ ಮಾಡ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಸಾಂಗ್ ಇದ್ರು. ಆದ್ರೂ ಪರವಾಗಿಲ್ಲ, ಆ ಸಾಂಗ್ ನಾನು ಸಿನಿಮಾಗೆ ಬಳಸ್ಕೊಳ್ತೀನಿ, ಅದ್ರ ಪೇಮೆಂಟ್ ಏನಿದೆ ನಾನು ಕೊಡ್ತೀನಿ, ಇದು ಸತ್ಯ. ಸಂತೋಷಣ್ಣ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ರು. ಆದ್ರೆ ನಾನು ಕಂಡ ಸಂತೋಷ್ ಹೆಂಗೆ ಅಂತಂದ್ರೆ, ನಾನು ಸಿನಿಮಾ ಸಾಂಗ್ ಬರಿಬೇಕಾದ್ರೆ ಚೇತನ್ ಸರಿಗೆ ಒಂದು ಟ್ಯೂನ್ ಕೊಟ್ಟು ಕಳಿಸಿದ್ದೆ ನಾನು. ಅವ್ರು ಒಂದೇ ಹೇಳಿದ್ರು, ಶ್ರೀನಿವಾಸ್ ನನಗೆ ಡೈರೆಕ್ಟರ್ ನನಗೆ 1 ತಿಂಗಳು ಟೈಮ್ ಬೇಕು, ತುಂಬಾ ಚೆನ್ನಾಗಿದೆ ಟ್ಯೂನು, ನಾನು ಬರೆಯಕ್ಕೆ ಲೇಟ್ ಆಗುತ್ತೆ, ನಾನು ಬರ್ಕೊಡ್ತೀನಿ ಅಂದ್ರೆ ಅಷ್ಟೇ ಚೆನ್ನಾಗಿ ಬರ್ಕೊಟ್ರು. ಆದ್ರೆ ಈ ಸಂತೋಷದೊಂದು ನಾನು ಕಂಡ ಸಂತೋಷ ಏನು ಅಂತಂದ್ರೆ, ನಾವು ಹೇಳೋದನ್ನ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ಗ್ರಹಿಸ್ಕೊಳ್ತಾರೆ ಅವ್ರು. ಇವತ್ತು ಅದನ್ನ ಗ್ರಹಿಸ್ಕೊಂಡು 1 hour 2 hours ಸುಮ್ಮನೆ ಅವ್ರಿಗೆ ಬಿಟ್ಬಿಟ್ರೆ ಆ ಸಾಂಗ್ ನಮ್ಮ ಕೈಯಲ್ಲಿ ಇರ್ತದೆ. ಒಂಥರ ಜೆರಾಕ್ಸ್ ಮಿಷಿನಿಗೆ ನಾವು ಪ್ರಿಂಟ್ಔಟ್ ತೆಗ್ದಂಗೆ ಸರಿ, ಮೇಲ್ಗಡೆ ಕೆಳಗಡೆ ತೆಗ್ದಂಗೆ.
ಇವ್ರಿಗೆ ಹೇಳ್ಬಿಟ್ಟು ನಾವು ಸುಮ್ಮನೆ ಹೋಗಿ ಚಹಾ ಕೊಟ್ಟು ತಿಂಡಿ ತಿನ್ಕೊಂಡು ಬರೋದ್ರೊಳಗೆ ಫಿನಿಶ್. ಅದು ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಅವ್ರ ತಂದೆ ತಾಯಿ ಇವತ್ತು ಯಾವತ್ತು ಮಗ ಹುಟ್ಟಿದಾಗ ಗಂಡು ಮಗ ಹುಟ್ಟಿದಾಗ ಅಂತ ನನ್ನ ಮಗ ಗಂಡು ಅಂತೇಳಿ ಸಂತೋಷ ಪಟ್ಟಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಿಜಕ್ಕೂ ಹೆತ್ತ ತಂದೆ ತಾಯಿಗೆ ಇವತ್ತು ಭಾಳ ಖುಷಿಯಾಗಿದೆ. ಯಾಕೆಂದ್ರೆ ಈ ಸಂತೋಷನ ಯಾಕೆ ನಾನು ಇದನ್ನ ನಿಮ್ಮ ಜೊತೆಗೆ ಆನಂದಿಸ್ತಿದ್ದೀನಿ ಅಂತಂದ್ರೆ, ನಾನು ಬೆಳೆದಾಗ ನನ್ನನ್ನು ಈ ಸಂತೋಷ ನೋಡಕ್ಕೆ ನನ್ನ ತಂದೆ ತಾಯಿ ಇರಲಿಲ್ಲ. ಸೊ ಆ ಕಾರಣಕ್ಕೆ ಇವತ್ತು ಅಂತ ಒಂದು ತಂದೆ ತಾಯಿನ ಸ್ಟೇಜ್ ಮೇಲೆ ಕರೆದು ಮಗನ ಸಾಧನೆ ಬಗ್ಗೆ ಇವತ್ತು ಅವರು ಕೈಯಿಂದ ರಿಲೀಸ್ ಆಗ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ. ತಂದೆ ತಾಯಿ ಇನ್ನೇನು ಮಕ್ಕಳ ಹತ್ರ ಅಪೇಕ್ಷೆ ಪಡೋದಿಲ್ಲ. ಮಗ ಏನ್ ಸಾಧನೆ ಮಾಡ್ತಾನೆ ಅನ್ನೋದೊಂದೇ ಇದು ನೋಡ್ತಾರೆ. ಆ ಸಂತೋಷ ಭವಿಷ್ಯ ಆ ತಂದೆ ತಾಯಿಯಲ್ಲಿ ನಾನು ಇವತ್ತು ಕಂಡಿದ್ದೀನಿ ಅನ್ಕೊಂಡಿದ್ದೀನಿ. ಮತ್ತೆ ಇಷ್ಟೇ ಒಂದೇ ಅಲ್ಲ, ಬರೀ ಪೆಂಡಲ್ ಹಾಕೊಂಡೆ ನನ್ನ ಗಂಡ ಬರೀ ಅವ್ರವ್ರ ಮನೆ ಪೆಂಡಲ್ ಹಾಕೊಂಡೆ ಜೀವನ ಆಯ್ತು, ನಂದು ಇದೊಂದು ಜನ್ಮನ ಓದಲೆಲ್ಲ ನಿನ್ ಗಂಡ ಬರ್ಲಿಲ್ಲ, ನನ್ನ ಪೆಂಡಲ್ ಹಾಕೋದು ಅಂತಿದ್ರು ಅವ್ರ ಮಿಸ್ಸಸ್ಸಿಗೆ. ಆದ್ರೆ ಇವತ್ತು ಆ ಎಮ್ಮನ್ ಮುಖದಲ್ಲಿ ಸಂತೋಷ ನೋಡಿ. ಇವತ್ತು ಅಲ್ಲಲ್ಲ ವಿಚಾರ, ಇವತ್ತು ಆ ಎಮ್ಮನ್ ಮುಖದಲ್ಲಿ ಏನ್ ಸಂತೋಷ ಅಂದ್ರೆ, ಇಂಥ ಒಂದು ವೇದಿಕೆಯಲ್ಲಿ ಈ ವೇದಿಕೆ ಸಣ್ಣ ವೇದಿಕೆ ಅಲ್ಲ, ಇದು ತುಂಬಾ ದೊಡ್ಡ ಜನ, ತುಂಬಾ ದೊಡ್ಡವರು ಸಿನಿಮಾ ಮಾಡಿದಂತ ಈ ವೇದಿಕೆಯಲ್ಲಿ, ಇಂಥ ಒಂದು ವೇದಿಕೆಯಲ್ಲಿ ಈ ಸಾಂಗ್ ಅನ್ನ ರಿಲೀಸ್ ಮಾಡಿದಾರಲ್ಲ, ನಿಜಕ್ಕೂ ಹೆಮ್ಮೆ ಪಡೋದು. ಅವರು ಮಿಸ್ಸಸ್ ಅವ್ರಿಗೂ ಹೆಮ್ಮೆ ಆಗ್ತದೆ, ಅವ್ರಿಗೆ ಖುಷಿ ಆಗ್ತದೆ, ತಂದೆ ತಾಯಿಗೆ ಸಂತೋಷ. ಆಲ್ ದಿ ಬೆಸ್ಟ್. ಇವಾಗ ಸತ್ಯ ನಂದು ಮುಂದಿನ ಸಿನಿಮಾದಲ್ಲಿ ಈಗ ಆಲ್ರೆಡಿ ಅವ್ರಿಗೆ ಸಾಂಗ್ ನಾನು ಕೊಟ್ಬಿಟ್ಟಿದ್ದೀನಿ, ನನ್ನ ಸಿನಿಮಾದಲ್ಲಿ ಬರೀಲಿಕ್ಕೆ 100% ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸಂತೋಷ್ ಸರ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಅರುಣ್ ಸರ್. ಎಲ್ರಿಗೂ ನಮಸ್ತೆ, ಗುಡ್ ಈವ್ನಿಂಗ್. ಫಸ್ಟು ಸೀನು ಅವರು ನನ್ನ ಹ್ಯಾಪಿ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿಸಿದ್ರು. ಸೊ ಹ್ಯಾಪಿ ಶೆಟ್ಟಿ ಅವತ್ತು ಅವ್ರು ಅನ್ಹ್ಯಾಪಿ ಆಗಿದ್ರು ಶೆಟ್ಟಿ ಅವರು. ಸೊ ನನ್ನ ಅಲ್ಲಿ ಕಾಫಿ ಶಾಪಲ್ಲಿ ಕರ್ಕೊಂಬಂದು ಈ ಲಿರಿಕ್ ರೈಟ್ರು ಅಂತ ಇಂಟ್ರೊಡ್ಯೂಸ್ ಮಾಡಿ ನಾನು ನೋಡಿದ ತಕ್ಷಣ ನನಗೆ ಝೀರೋ ಏನೂ ಓಡಲಿಲ್ಲ ತಲೆಯಲ್ಲಿ. ಅದಾದ ತಕ್ಷಣ ಸರ್ ಒಂದು ಸಾಂಗ್ ಬರೀಬೇಕು, ಸರಿ ಸಾಂಗ್ ಬರೀತೀರಾ ಅಂತ ಹೇಳಿದ್ರು. ಸೊ ಕಾನ್ಸೆಪ್ಟು ಅಲ್ಲೇ ಹೋಟ್ಲಲ್ಲಿ ಕೂತ್ಕೊಂಡೆ, ಏನು ಬರೀಬೇಕು ಅಂತ ಹೇಳಿದೆ. ಸರಿ ಒಂದು ಏನು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಕೇಳಿದಾಗ ಪೆಂಡಾಲ ಅಂತ ಹೇಳಿದ್ರು. ಒಂದು ಕೆಲಸ ಮಾಡಿ, ಬೇರೆ ಏನು ಹೇಳಿದ್ರು, ಈ ಪೆಂಡಾಲ್ ಬೇಸ್ನಲ್ಲಿ ಒಂದು ಸಾಂಗ್ ಬರ್ಕೊಡಿ, ನಾನು ಸಾಂಗ್ ಶೂಟ್ ಮಾಡ್ತೀನಿ ಅಂತಲೇ ಹೇಳಿದೆ. ನಾನು ಏನು ಡೆಫಿನೆಟ್ಲಿ ಇವ್ರು ಬರೆಯಲ್ಲ, ಫಸ್ಟ್ ಸ್ಟಾರ್ಟ್ ಇವ್ರು ಬರೆಯಲ್ಲ, ಮತ್ತು ನಾನು ಇವ್ರನ್ನ ಮೀಟ್ ಮಾಡಲ್ಲ ಅನ್ನೋದು ಕ್ಲಿಯರ್ ಮೈಂಡ್. ಓಕೆ, ಅದಾಗಿ ಒಂದೇ ಒನ್ ಡೇ ಓಕೆ ಇವರಿಂದ ಕಾಲ್ ಬರುತ್ತೆ, ಸರ್ ಲಿರಿಕ್ ರೆಡಿ ಇದೆ, 2 ವರ್ಷನ್ ರೆಡಿ ಇದೆ ಅಂತ. ಒಂದಲ್ಲ 2 ವರ್ಷನ್ ರೆಡಿ ಇದೆ ಅಂತ. ನಾನು ಆಫೀಸಿಗೆ ಬರೋಕ್ಕೆ ಹೇಳಿದೆ. ಆಫೀಸಿಗೆ ಬಂದ ತಕ್ಷಣ ಹೇಳಿದ್ರು, ಸರ್ 2 ವರ್ಷನ್ ರೆಡಿ ಇದೆ ಅಂತ. ನಾನು ಫಸ್ಟ್ ಸರಿ ಏನೂ ಕರೆಕ್ಷನ್ಸ್ ಇಲ್ಲದೆ ತುಂಬ ವಂಡರ್ಫುಲ್ ಆಗಿ ಬರೆದು, ಐ ಆಮ್ ವೆರಿ ಹ್ಯಾಪಿ. ಸೊ ಅದಕ್ಕೆ ಅವ್ರನ್ನ ಹ್ಯಾಪಿ ಶೆಟ್ಟಿ ಅಂತಲೇ ಕರಿತೀನಿ. ಸೊ ಅದಾದ ತಕ್ಷಣ ಏನಾಗಿದೆ ಅಂದರೆ, ಈ ಸೆಂಟ್ರಲ್ ಗ್ಯಾಪಲ್ಲಿ ಇವರು ಕಳ್ತನ ಮಾಡಿಬಿಟ್ಟಿದ್ರು ಸಾಂಗ್ ನನಗೆ ಬೇಕು ಅಂತ. ಸರಿ ಯಾರಿಗೋ ಒಂದು ಇಷ್ಟ ಆದರೆ ಸಾಕು ಅಂದ್ಬಿಟ್ಟು ಓಕೆ ನೀವು ಮಾಡಿ ಅಂತ ಹೇಳಿ. ಇನ್ನೊಂದೇನು ಅಂದರೆ, ಬೆಂಗಳೂರಿಗೆ ಭದ್ರಾವತಿ ಅವ್ರು ಕಾಲಿಟ್ಟಿದ್ದಾರೆ, ಡೆಫಿನೆಟಾಗಿ ಸಾಹಿತ್ಯ ಲೋಕಕ್ಕೆ ಒಳ್ಳೆ ಬುನಾದಿ ಆಗ್ತಾರೆ, ಅಷ್ಟೊಂದು ಪ್ರಾಮಿಸು. ಯಾಕೆಂದರೆ ಭದ್ರಾವತಿಯವರು ಕಬ್ಬಣಕ್ಕಿಂತ ಬಂಡೆ ಥರ ಅವರು. ಹಂಗಾಗಿ ಸಂತೋಷ್ ಅವರು ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾ, ಸಾಹಿತ್ಯ ಲೋಕಕ್ಕೆ ಏಕೆಂದರೆ ಕೊಡುಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಸಾಹಿತಿ ಬರೆಯೋದು ಮನಸ್ಸು ಹೇಗಿರುತ್ತೆ ಅಂದರೆ, ಒಂದು ತಾಯಿ ಕರುಳು ಥರ ಇರುತ್ತೆ. ಯಾಕೆಂದರೆ ಈ ಜಗತ್ತಿನ ಸರ್ವಶ್ರೇಷ್ಠ ಎಲ್ಲದನ್ನೂ ಅನುಭವಿಸಿ ನೀವು ಬರೀತೀರಿ. ಹಂಗಾಗಿ ನಿಮ್ಗೆ ಒಳ್ಳೆ ಮನಸ್ಸಿದೆ, ಡೆಫಿನೆಟಾಗಿ ಒಳ್ಳೇದಾಗುತ್ತೆ. ಡೆಫಿನೆಟ್ಲಿ ಮುಂದಿನ ಸಿನಿಮಾಗಳಲ್ಲಿ ಒಟ್ಟಿಗೆ ವರ್ಕ್ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು